ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಅನ್ನ ಯಶ್ ಅಭಿಮಾನಿ ಯಶ್ ಅವರ ಕಟೌಟ್ ಕಟ್ಟೋ ಸಂದರ್ಭದಲ್ಲಿ ಸಾವಿಗೀಡಾಗಿದ್ರು. ಅದಾಗಿ ಇವತ್ತಿಗೆ 1 ವರ್ಷ. ಈ ಬಾರಿ ತಮ್ಮ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಯಾವುದೇ ರೀತಿಯ ಬ್ಯಾನರ್ ಅಥವಾ ಕಟೌಟ್ ಹಾಕದಂತೆ ಅಭಿಮಾನಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಯಶ್. ವರ್ಷ ಕಳೆದರೂ ಕೂಡ ಮಗನನ್ನ ಕಳೆದುಕೊಂಡ ಮನೆಯಲ್ಲಿ ಕಣ್ಣೀರು ನಿಂತಿಲ್ಲ. ಬ್ಯಾನರ್ ಕಟ್ಟುವಾಗ ವಿದ್ಯುತ್ ತಗುಲಿ ಯಶ್ ಅಭಿಮಾನಿ ಸಾವನ್ನಪ್ಪಿದ್ರು. ಕಳೆದ ವರ್ಷ ಜನವರಿ ಸಂದರ್ಭದಲ್ಲಿ ಗದಗ ಜಿಲ್ಲೆ ಸೊರಳಗಿಯಲ್ಲಿ ನಡೆದಿದ್ದ ದುರಂತ. ವರ್ಷ ಕಳೆದರೂ ಕೂಡ ಆ ಮನೆಯಲ್ಲಿ ಸೂತಕದ ಛಾಯೆ ಈಗಲೂ ಕೂಡ ಹಾಗೆ ಮುಂದುವರೆದಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಈ ಬಾರಿ ಹುಟ್ಟುಹಬ್ಬಕ್ಕೆ ಬ್ಯಾನರು ಕಟೌಟು ಕಟ್ಟೋದು ಬೇಡ ಅಂತ ಹೇಳಿ ಯಶ್ ತಮ್ಮ ಅಭಿಮಾನಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಯಶ್ ಅವರ ಬ್ಯಾನರ್ ಅಳವಡಿಸಲು ಹೋದಂಥ ಸಮಯದಲ್ಲಿ 3 ಯುವಕರು ವಿದ್ಯುತ್ ಸ್ಪರ್ಶಿಸಿ ದಾರುಣವಾಗಿ ಸಾವನ್ನಪ್ಪಿದ್ರು. ಈ ಕಹಿ ಘಟನೆ ನಡೆದು ಇಂದಿಗೆ 1 ವರ್ಷ ಪೂರೈಸಿದೆ. ಆದರೆ ಅವರ ಕುಟುಂಬಸ್ಥರ ಆಕ್ರಂದನ ಕೂಡ ಇನ್ನೂ ಹಾಗೇ ಇದೆ ಅಂತಲೇ ಹೇಳ್ಬೋದು. ನಮ್ಮ ಜೊತೆಗೆ ಮಾತನಾಡಲು ಹನುಮಂತ್ ಪೂಜಾರಿ ಅವರ ತಾಯಿ ಇದ್ದಾರೆ, ಅವರನ್ನು ಮಾತಾಡ್ಸೋಣ. ಅಮ್ಮ, ಈ 1 ವರ್ಷ ಆಯಿತು. ವರ್ಷ ಆಯ್ತು ಸರ, ಮಗ ಇಲ್ಲ. ಹೊರಗೆ ಹೋದ ಮಗ ಒಳಗೆ ಬರಲಿಲ್ಲ ಸರ. ದುಡ್ದ ಹಾಕ ಮಗ, ಅವನ ಫೋಟೋ ನೋಡೋದು ಸುಮ್ಮನಾಗೋದು ಸರ. ಮನೆ ಕನಸು ಅವನದು ತುಂಬ ಕನಸಿತ್ತು ಸರ. ತಮ್ಮನ ಸಾಲಿ ಓದಿಸ್ಬೇಕು, ಮನೆ ಕಟ್ಟಬೇಕು, ನಾನು 4 ಮಂದಿ ಸರಿ ದುಡಿಬೇಕು ಅನ್ನೋದು ಭಾಳ ಇತ್ತು ಸರ. ನಡ ನೀರ ಕೈ ಬಿಟ್ಟು ಹೋಗ್ಬಿಟ್ಟ. ಯಸ್ಸು ಅವ್ರು ಬಂದರು, ಧೈರ್ಯ ಹೇಳಿದರು, ಮತ್ತು ಸ್ವಲ್ಪ ಸಹಾಯನೂ ಮಾಡಿದ್ರು ಸರ್. ಅದ ಸಹಾಯ ತೊಗೊಂಡು ಮನೇನು ಅವನ ಆಸೆ ತೀರಿಸಿದ್ವಿ. ಯಸ್ಸು ಅವ್ರದ್ದು ಕೂಡ ಹಿಂಗೆ ಅದಾವ್ರಿ ಸರ್. ಮರ್ತಿಲ್ಲ ನಾವೇನು ಹೆಂಗೆ ಆಗೈತೆ ಅಂತ ಮರಿಬೇಕು ಸರ್. ಅವ್ರೇನು ಜಡ್ಡಿಲಿ ಬಿದ್ದಾರ ಸರ್. ಊಟ ಮಾಡಿ ಹೋದ ಮಕ್ಕಳು ಒಳಗೆ ಬರಲಿಲ್ಲ. ಮರ್ಯಾದೆ ಹೆಂಗೆ ಸರ, ಎಲ್ಲ ನೆನಪಾಕತಿ. ಮಗ ಮಾಡಿದ್ದು, ಮಟ್ಟಿದ್ದು, ನಡೆದಾಡಿದ್ದು, ಅವನದು ಒಳಗೆ ಓಡಾಟ ಹೆಂಗಿತ್ತು, ತಾಯಿ ಕೂಡ ಹೆಂಗಿತ್ತು, ಎಲ್ಲ ನೆನಪಾಕತಿ ಸರ. ಈಗ ಅಂದ್ರೆ ಸರ, ಈ ಮನೆ ಕಟ್ಟಿಸ್ಬೇಕಂತ ಹೇಳಿ ಭಾಳ ಆಸೆ ಐತಿ ನಿಮ್ಮ ಮಗಂದು. ಈಗ ಮನೆ ಪೂರ್ಣ ಆಗೈತಿ. ಒಂದು ಕಡೆ ಮಗ ಇಲ್ಲ, ಅದ ಮನೆಯೊಳಗೆ ಇರುವಂಥ ಇದಾಗೈತಿ. ಏನು ಅನಿಸತ್ತೆ ನಿಮಗೆ? ಸರ, ಏನು ಅನ್ಸೋದು ಏನೈತ್ರಿ, ಈಗ ಮಗನ ಹೋಗಿಬಿಟ್ಟಾನ್ರಿ. ಎಲ್ಲ ಊಟ ಮಾಡಿ ಮಗನ ಹೋಗಿಬಿಟ್ಟಾನ್ರಿ. ನನಗೇನ ಶಾಣೆ ಇದ್ರಿ ಅವ್ರ ತಮ್ಮನ್ನ ಓದಿಸೋದು, ಮತ್ತು ಮನೆ ಕಟ್ಸೋದು, ಅವ್ರ ತಮ್ಮ ಶಾಲೆ ಕಲಿಸಿ ಯಾವ್ದಾರ ಒಂದು ನೌಕರಿ ಕೊಡಿಸ್ಬೇಕು ಅನ್ನೋದು, ಒಂದು ಬೈಕ್ ಕೊಡಿಸಂತಮ್ಮ ನಿನಗೆ ಅನ್ನೋದು, ಏನಾದರೂ ಮಾಡ್ತೇನೆ ತಮ್ಮ, ನೀ ಶಾಲೆ ಬಿಡಬೇಡ ಅನ್ನೋದ್ರಿ. ಮತ್ತು ಯಾರಲ್ಪ, ಈಗ ನಾನು ದುಡ್ಕಂತ ಮಾಡ್ಕೊಂತ ಹೋಗ್ತೀನಿ, ನೀ ಶಾಲೆ ಬಿಡಬೇಡ, ನಿನಗೇನೋ ಸಾಧ್ಯ ಮಾಡೋದು ನಾ ಮಾಡ್ತೇನೆ ಅನ್ನೋವ್ರಿ. ಎಸ್ ಸರ್ ರೊಕ್ಕ ಕೊಡ್ತಾರಲ್ರಿ, ಆ ರೊಕ್ಕ ದುಡ್ಡು ಇದಕ್ಕೆ ಹಾಕಿ ನಾಳೆ ಮಾಡಿಕೊಂಡು ಚಪ್ರ ಮನೆ ಬಿಟ್ಟು ಬಂದು ಇಲ್ಲೇ ಉಳ್ಕೊಂಡವ್ರಿ. ನಮಗೇನು ಹೊಲ ಇಲ್ಲ, ನಂಗೆ ಹೊಲ ಇಲ್ಲರಿ, ಏನಿಲ್ಲರಿ, ದುಡ್ಕಂದ ತಿನ್ಬೇಕು ನಾವು ಏನೇ ಇದ್ರು. ಕೆಲ ಮಂದಿಗೆ ಅದಾವ್ರಿ ಹೊಲ ಜಮೀನು ಅದ ಬಿಟ್ರಿ, ನನಗಂತೂ ಏನಿಲ್ಲರಿ. ನಾ ಇನ್ನಿದ್ರೆ ದುಡ್ಕಂದ ತಿನ್ನೋದ್ರಿ. ಇದಿಷ್ಟು ಏನು ಅವರ ಹೆತ್ತವರ ಮಾತಾಗಿತ್ತು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಅನ್ನ ಯಶ್ ಅಭಿಮಾನಿ ಯಶ್ ಅವರ ಕಟೌಟ್ ಕಟ್ಟೋ ಸಂದರ್ಭದಲ್ಲಿ ಸಾವಿಗೀಡಾಗಿದ್ರು. ಅದಾಗಿ ಇವತ್ತಿಗೆ 1 ವರ್ಷ. ಈ ಬಾರಿ ತಮ್ಮ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಯಾವುದೇ ರೀತಿಯ ಬ್ಯಾನರ್ ಅಥವಾ ಕಟೌಟ್ ಹಾಕದಂತೆ ಅಭಿಮಾನಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಯಶ್. ವರ್ಷ ಕಳೆದರೂ ಕೂಡ ಮಗನನ್ನ ಕಳೆದುಕೊಂಡ ಮನೆಯಲ್ಲಿ ಕಣ್ಣೀರು ನಿಂತಿಲ್ಲ. ಬ್ಯಾನರ್ ಕಟ್ಟುವಾಗ ವಿದ್ಯುತ್ ತಗುಲಿ ಯಶ್ ಅಭಿಮಾನಿ ಸಾವನ್ನಪ್ಪಿದ್ರು. ಕಳೆದ ವರ್ಷ ಜನವರಿ ಸಂದರ್ಭದಲ್ಲಿ ಗದಗ ಜಿಲ್ಲೆ ಸೊರಳಗಿಯಲ್ಲಿ ನಡೆದಿದ್ದ ದುರಂತ. ವರ್ಷ ಕಳೆದರೂ ಕೂಡ ಆ ಮನೆಯಲ್ಲಿ ಸೂತಕದ ಛಾಯೆ ಈಗಲೂ ಕೂಡ ಹಾಗೆ ಮುಂದುವರೆದಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಈ ಬಾರಿ ಹುಟ್ಟುಹಬ್ಬಕ್ಕೆ ಬ್ಯಾನರು ಕಟೌಟು ಕಟ್ಟೋದು ಬೇಡ ಅಂತ ಹೇಳಿ
ಯಶ್ ತಮ್ಮ ಅಭಿಮಾನಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ನಟ ಯಶ್ ಅವರ ಬ್ಯಾನರ್ ಅಳವಡಿಸಲು ಹೋದಂಥ ಸಮಯದಲ್ಲಿ 3 ಯುವಕರು ವಿದ್ಯುತ್ ಸ್ಪರ್ಶಿಸಿ ದಾರುಣವಾಗಿ ಸಾವನ್ನಪ್ಪಿದ್ರು. ಈ ಕಹಿ ಘಟನೆ ನಡೆದು ಇಂದಿಗೆ 1 ವರ್ಷ ಪೂರೈಸಿದೆ. ಆದರೆ ಅವರ ಕುಟುಂಬಸ್ಥರ ಆಕ್ರಂದನ ಕೂಡ ಇನ್ನೂ ಹಾಗೇ ಇದೆ ಅಂತಲೇ ಹೇಳ್ಬೋದು. ನಮ್ಮ ಜೊತೆಗೆ ಮಾತನಾಡಲು ಹನುಮಂತ್ ಪೂಜಾರಿ ಅವರ ತಾಯಿ ಇದ್ದಾರೆ, ಅವರನ್ನು ಮಾತಾಡ್ಸೋಣ. ಅಮ್ಮ, ಈ 1 ವರ್ಷ ಆಯಿತು. ವರ್ಷ ಆತು ಸರ, ಮಗ ಇಲ್ಲ. ಹೊರಗೆ ಹೋದ ಮಗ ಒಳಗೆ ಬರಲಿಲ್ಲ ಸರ. ದುಡ್ದ ಹಾಕ ಮಗ, ಅವನ ಫೋಟೋ ನೋಡೋದು ಸುಮ್ಮನಾಗೋದು ಸರ. ಮನೆ ಕನಸು ಅವನದು ತುಂಬ ಕನಸಿತ್ತು ಸರ. ತಮ್ಮನ ಸಾಲಿ ಓದಿಸ್ಬೇಕು, ಮನೆ ಕಟ್ಟಬೇಕು, ನಾನು 4 ಮಂದಿ ಸರಿ ದುಡಿಬೇಕು ಅನ್ನೋದು ಭಾಳ ಇತ್ತು ಸರ. ನಡ ನೀರಾಗ ಕೈ ಬಿಟ್ಟು ಹೋಗ್ಬಿಟ್ಟ. ಎಸ್ ಅವ್ರು ಬಂದರು, ಧೈರ್ಯ ಹೇಳಿದರು, ಮತ್ತು ಸ್ವಲ್ಪ ಸಹಾಯನೂ ಮಾಡಿದ್ರು ಸರ್. ಅದ ಸಹಾಯ ತೊಗೊಂಡು ಮನೇನು ಅವನ ಆಸೆ ತೀರಿಸಿದ್ವಿ. ಎಸ್ ಅವ್ರದ್ದು ಕೂಡ ಹಿಂಗೆ ಅದಾವ್ರಿ ಸರ್. ಮರ್ತಿಲ್ಲ ನಾವೇನು ಹೆಂಗೆ ಆಗೈತೆ ಅಂತ ಮರಿಬೇಕು ಸರ್. ಅವ್ರೇನು ಜಡ್ಡಿಲಿ ಬಿದ್ದಾರ ಸರ್. ಊಟ ಮಾಡಿ ಹೋದ ಮಕ್ಕಳು ಒಳಗೆ ಬರಲಿಲ್ಲ. ಮರ್ಯಾದೆ ಹೆಂಗೆ ಸರ, ಎಲ್ಲ ನೆನಪಾಕತಿ. ಮಗ ಮಾಡಿದ್ದು, ಮಟ್ಟಿದ್ದು, ನಡೆದಾಡಿದ್ದು, ಅವಂದು ಒಳಗೆ ಓಡಾಟ ಹೆಂಗಿತ್ತು, ತಾಯಿ ಕೂಡ ಹೆಂಗಿತ್ತು, ಎಲ್ಲ ನೆನಪಾಕತಿ ಸರ. ಈಗ ಅಂದ್ರೆ ಸರ, ಈ ಮನೆ ಕಟ್ಟಿಸ್ಬೇಕಂತ ಹೇಳಿ ಭಾಳ ಆಸೆ ಐತಿ ನಿಮ್ಮ ಮಗಂದು. ಈಗ ಮನೆ ಪೂರ್ಣ ಆಗೈತಿ, ಒಂದು ಕಡೆ ಮಗ ಇಲ್ಲ, ಅದ ಮನೆಯೊಳಗೆ ಇರುವಂಥ ಇದಾಗೈತಿ. ಏನು ಅನಿಸತ್ತೆ ನಿಮಗೆ? ಸರ ಏನು ಅನ್ಸೋದು ಏನೈತ್ರಿ, ಈಗ ಮಗನ ಹೋಗಿಬಿಟ್ಟಾನ್ರಿ. ಎಲ್ಲ ಊಟ ಮಾಡೋ ಮಗನ ಹೋಗಿಬಿಟ್ಟಾನ್ರಿ. ನನಗೇನ ಶಾಣೆ ಇದ್ರಿ ಅವ್ರ ತಮ್ಮನ್ನ ಓದಿಸೋದು, ಮತ್ತು ಮನೆ ಕಟ್ಸೋದು, ಅವ್ರ ತಮ್ಮ ಶಾಲೆ ಕಲಿಸಿ ಯಾವ್ದಾರ ಒಂದು ನೌಕರಿ ಕೊಡಿಸ್ಬೇಕು ಅನ್ನೋದು, ಒಂದು ಬೈಕ್ ಕೊಡಿಸಂತಮ್ಮ ನಿನಗೆ ಅನ್ನೋದು, ಏನಾದರೂ ಮಾಡ್ತೇನೆ ತಮ್ಮ, ನೀ ಶಾಲೆ ಬಿಡಬೇಡ ಅನ್ನೋದ್ರಿ. ಮತ್ತು ಯಾರಲ್ಪ, ಈಗ ನಾನು ದುಡ್ಕಂತ ಮಾಡ್ಕೊಂತ ಹೋಗ್ತೀನಿ, ನೀ ಶಾಲೆ ಬಿಡಬೇಡ, ನಿನಗೇನೋ ಸಾಧ್ಯ ಮಾಡೋದು ನಾ ಮಾಡ್ತೇನೆ ಅನ್ನೋವ್ರಿ. ಎಸ್ ಸರ್ ರೊಕ್ಕ ಕೊಡ್ತಾರಲ್ರಿ, ಆ ರೊಕ್ಕ ದುಡ್ಡು ಇದಕ್ಕೆ ಹಾಕಿ ನಾಳು ಮಾಡಿಕೊಂಡು ಚಪ್ರ ಮನೆ ಬಿಟ್ಟು ಬಂದು ಇಲ್ಲೇ ಉಳ್ಕೊಂಡವ್ರಿ. ನಮಗೇನು ಹೊಲ ಇಲ್ಲ, ನಂಗೆ ಹೊಲ ಇಲ್ಲರಿ, ಏನಿಲ್ಲರಿ, ದುಡ್ಕಂದ ತಿನ್ಬೇಕು ನಾವು ಏನೇ ಇದ್ರು. ಕೆಲ ಮಂದಿಗೆ ಅದಾವ್ರಿ ಹೊಲ ಜಮೀನು ಅದ ಬಿಟ್ರಿ, ನನಗಂತೂ ಏನಿಲ್ಲರಿ, ನಾ ಇನ್ನಿದ್ರೆ ದುಡ್ಕಂದ ತಿನ್ನೋದ್ರಿ. ಇದಿಷ್ಟು ಏನು ಅವರ ಹೆತ್ತವರ ಮಾತಾಗಿತ್ತು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ.